ನೋಡಿಪ್ಪ, ಮೈತ್ರಿ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ನಾವಾಗಲಿ ನೀವಾಗಲಿ ಯಾರು ಕೂಡ ಈ ಮೈತ್ರಿ ಯಾವಾಗ ಸಂಬಂಧ ಬೆಳೀತಲ್ಲ ಆ ಸಂದರ್ಭದಲ್ಲಿ ನಂಟು ಬೆಳೆದಿರ್ತಕ್ಕಂಥದ್ದು ಒಂದು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಜೊತೆಯಲ್ಲಿ ಕೇಂದ್ರದ ನಾಯಕರ ಜೊತೆ ಭಾರತೀಯ ಜನತಾ ಪಾರ್ಟಿಯ ಮಿತ್ರ ಪಕ್ಷದ ಜೊತೆ ಒಂದು ನಂಟು ಬೆಳೆದಿದೆ. ಹಾಗಾಗಿ ಇಲ್ಲಿ ಯಾರೋ ಪಾಪ ಅವರು ರಾಜಕೀಯದ ಅಸ್ತಿತ್ವ ಕಳ್ಕೊಳ್ತೀವಿ ಅಂತಕ್ಕಂಥ ಭಯದಿಂದ ಮೈತ್ರಿ ಬೇಡ ಅಂತ ಹೇಳಿದ್ರೆ ಇಲ್ಲಿ ನಾವು ನೀವು ಕೂತ್ಕೊಂಡು ಮೈತ್ರಿ ಬಗ್ಗೆ ಚರ್ಚೆ ಮಾಡಿದ್ರೆ ಏನೂ ಸಿಗೋದಿಲ್ಲ. ಈ ತೀರ್ಮಾನ ಡೆಲ್ಲಿ ಲೆವೆಲಲ್ಲಾಗಿದೆ, ಭಾಳ ಗಟ್ಟಿಯಾಗಿ ಮುಂದುವರಿಯುತ್ತೆ. ಇವತ್ತು ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿದ್ದರೂ ಕೂಡ ಅನೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ನಮ್ಮ ಮಾತೃ ಜಿಲ್ಲೆ ಮಂಡ್ಯ, ಇಂಥ ಭಾಗಗಳಲ್ಲಿ ನಮ್ಮದಾದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ. ಜನಸೇವೆಯ ಮೂಲಕ ನಿರಂತರವಾಗಿ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡುವ ಮೂಲಕ ಒಂದು ಶಾಶ್ವತವಾಗಿ ಕುಮಾರಣ್ಣವರು ವಿಶೇಷವಾಗಿ ಅವರ ನಾಯಕತ್ವದಡಿ ಪಾರ್ಟಿಯನ್ನು ಏನು ಕಟ್ಟಿದ್ದಾರೆ, ಶಾಶ್ವತ ಸ್ಥಾನವನ್ನು ಇವತ್ತು ಜನ ನಮಗೆ ಕೊಟ್ಟಿದ್ದಾರೆ ಅನೇಕ ಜಿಲ್ಲೆಗಳಲ್ಲಿ, ರಾಜ್ಯಾದ್ಯಂತ. ಹಾಗಾಗಿ ಇವತ್ತು ನಮಗಿರ್ತಕ್ಕಂಥ ಶಕ್ತಿ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗಿರ್ತಕ್ಕಂಥ ಶಕ್ತಿ, ಆ ಸಮ್ಮಿಲನ ಆದಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ. 19 ಸಂಸದರು ಗೆದ್ದಿದ್ದಾರೆ. ಇವತ್ತು ಇದು ಬಹುಶಃ ಹಲವಾರು ಬಾರಿ ನಾನು ಕೂಡ ಹೇಳಿದ್ದೇನೆ, ನಮ್ಮ ಮಿತ್ರ ಪಕ್ಷದ ರಾಜ್ಯ ನಾಯಕರುಗಳು ಚರ್ಚೆ ಮಾಡಿದ್ದಾರೆ. 100ಕ್ಕೆ 100ರಷ್ಟು 150ಕ್ಕಿಂತ ಹೆಚ್ಚು ಸ್ಥಾನ 2028ಕ್ಕೆ NDA ಮಿತ್ರ ಪಕ್ಷ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಜನತೆ ಆಶೀರ್ವಾದ ಪಡೆಯುವ ಮೂಲಕ ರಚಿಸ್ತೇವೆ. ಎಲ್ಲೆಲ್ಲಿ ಮನೆ ಮಾಡಿಸ್ತೀಯ ಗುರು? ಯಾರು ನಿಮ್ಮ ಚರ್ಚೆ ಅದು? ನಿಮ್ಮ ಚರ್ಚೆ, ನಿಮ್ಮ ವಿಶ್ಲೇಷಣೆಗಳು. ಎಲ್ಲೆಲ್ಲಿ ಅಂತ ಮನೆ ಕಟ್ಟುವ? ಇರೋದು ಒಂದೇ ಮನೆ, ನನಗಿರೋದು ಒಂದೇ ಕುಟುಂಬ. ಕುಮಾರಣ್ಣ, ನಮ್ಮಮ್ಮ, ನನ್ನ ಹೆಂಡತಿ, ನನ್ನ ಮಗ, ಒಂದೇ ಮನೆ. JP ನಗರಲ್ಲಿದ್ದೀವಿ. ಬಿಟ್ಟರೆ ಇಲ್ಲಿ ತೋಟದ ಮನೆ ಕೇತಗಾನಹಳ್ಳಿ 85ನೇ ಇಸ್ವಿನಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು, ಅದು ಬಿಟ್ಟರೆ ನಮ್ಗಿನ್ ಯಾವುದು ಮನೆ ಏನು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.